ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ದಿನ ಹೇಗೆ ಹೋಗುತ್ತೆ ನೋಡೋಣ ಬನ್ನಿ. ಆಸ್ ಯೂಶುವಲ್ ನಾನು ಬೆಳಗ್ಗೆನೇ ಎದ್ಬಿಟ್ಟು ಒಂದು ಗ್ಲಾಸ್ ನೀರು ಕುಡಿತೀನಿ. ಅದು ಸೊ ಫ್ರೆಂಡ್ಸ್, ಯಾರೆಲ್ಲ ಈ ಥರ ಬೆಳಗ್ಗೆನೇ ಎದ್ದು ನೀರು ಕುಡಿಯೋದಿಲ್ಲ, ಕೆಲವು ಸಲ ನನಗೂ ಅವಾಗೆಲ್ಲ ಆಗ್ತಾ ಇತ್ತು. ಅದು ಮಾಮೂಲಿ ಒಂದು ಹೌಸ್ ವೈಫ್ ಅಂದರೆ, ಒಂದು ಬ್ಯುಸಿ ಮಾಮ್ ರೂಟೀನ್ ಅಂದರೆ ಅಷ್ಟು ಸುಲಭ ಇರೋದಿಲ್ಲ. ಒಂದು ಗ್ಲಾಸ್ ನೀರು ಸಹ ನಾವು ಕುಡಿಯೋದಕ್ಕೆ ನಾವು ಫ್ರೀ ಮಾಡ್ಕೊಂಡು ಕುತ್ಕೊಂಡು ಕುಡಿಯೋದಿಲ್ಲ. ನಾನು ಸಹ ಒಂದು ಟೈಮಲ್ಲಿ ಅದೇ ರೀತಿ ತಪ್ಪು ಮಾಡ್ತಾ ಇದ್ದೆ. ನಿಮಗೋಸ್ಕರ ಒಂದು ಟೈಮ್ ಕೊಡಿ, ಈ ಥರ ಬೆಳಗ್ಗೆನೇ ಎದ್ದು ಒಂದು ಗ್ಲಾಸ್ ನೀರು ಕುಡೀರಿ. ಅದು ಒಳ್ಳೆಯದು, ಡೈಜೆಷನ್ಗೂ ತುಂಬ ಒಳ್ಳೆಯದು. ಮತ್ತು ನಮ್ಮ ಬಾಡಿಲಿ ಏನೇ ಕೊಲೆಸ್ಟ್ರಾಲ್ ಇದ್ರೂ ಸಹ ಅದು ಎಲ್ಲ ಕರಗುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾವೆಲ್ಲ ಏನು ತಪ್ಪು ಮಾಡ್ತೀವಿ ಅಂತಂದರೆ ನಮ್ಮ ಒಂದು ಸೆಲ್ಫ್ ಕೇರ್ ಮಾಡೋದೇ ಬಿಟ್ಬಿಡ್ತೀವಿ. ಸೊ ಈ ಥರ ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಕುಡಿಬೋದು. ಇಲ್ಲಾಂದರೆ ಜೀರಿಗೆ ನೀರು, ಸ್ವಲ್ಪ ಜೀರಿಗೆ ಬಿಸಿ ಮಾಡ್ಕೊಂಡು ನೀರಲ್ಲಿ ಚೆನ್ನಾಗಿ ಕುದಿಸಿ ಅದನ್ನು ಸ್ವಲ್ಪ ಬೆಚ್ಚಗಾದ್ಮೇಲೆ ಕುಡಿಬೋದು. ಇಲ್ಲ ಮೆಂತ್ಯ ನೀರು ನೈಟ್ ನೆನೆಹಾಕಿ ಕುಡಿಬೋದು. ಈ ಥರ ಎಲ್ಲ ತುಂಬ ಥರ ಇದೆ. ನಾನು ಈ ಥರ ಡೈಲಿ ಕುಡಿಯೋಕ್ಕಾಗಿಲ್ಲ ಅಂತ ಅಂದರೂ ಒಂದೊಂದು ದಿವಸ ನೀರು ಕುಡಿತೀನಿ ಒಂದೊಂದ್ಸಲಿ. ಇಲ್ಲಾಂದರೆ ಒಂದೊಂದ್ಸಲಿ ಜೀರಿಗೆ ಕಷಾಯ ಈ ಥರ ಬೆಳಗ್ಗೆನೇ ಮಾಡ್ಕೊಂಡು ಕುಡಿತೀನಿ. ಇಲ್ಲಾಂದರೆ ಆಮ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಮೆಂತ್ಯ ನೀರು ನಾನು ವಾರದಲ್ಲಿ ಒಂದು 2-3 ಸಲ ನೆನೆಸಿ ಕುಡಿತೀನಿ ಅಷ್ಟೇ, ಡೈಲಿ ಏನು ಕುಡಿಯೋದಿಲ್ಲ. ಸೊ ಈ ಥರ ನಮ್ಮ ಒಂದು ಸೆಲ್ಫ್ ಕೇರ್ ನಾವು ಮಾಡ್ಕೊಳ್ಳೋದ್ರಿಂದ ನಮಗೇನೆ ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಇವಾಗ ಬೆಳಗ್ಗಿನ ಕೆಲಸಗಳು ಏನೇನು ಬೇಸಿಕ್ ಕೆಲಸಗಳಿರ್ತವೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಕ್ವಿಕ್ಕಾಗಿ ಮಾಡ್ಕೋಬೇಕು. ಮಕ್ಕಳು ಇನ್ನೇನು ಎದ್ಬಿಡ್ತಾರೆ, ಅವ್ರು ಅಷ್ಟರೊಳಗಡೆ ನಾನು ಬೇಗ ಕ್ವಿಕ್ಕಾಗಿ ಕೆಲಸ ಮುಗಿಸ್ಕೊಂಡ್ರೆ ನನಗೇನೆ ಒಳ್ಳೆಯದು. ಇಲ್ಲಾಂದರೆ ಎದ್ದರೆ ತಲೆ ತಿಂತಾ ಇರ್ತಾರೆ. ನನಗೇನು ಗೊತ್ತಾ ಫ್ರೆಂಡ್ಸ್, ಈ ಥರ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಪೀಸಾಗಿ ಸೈಲೆಂಟ್ ಇರಬೇಕು. ಏನು ಡಿಸ್ಟರ್ಬೆನ್ಸ್ ಇರಬಾರ್ದು, ಅದು ಇದು ಅಂತೇಳಿ. ಮನೆ ಅಂದಮೇಲೆ ಮಕ್ಕಳು ಈ ಥರ ಸೆಂಟ್ರಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾತಾಡೇ ಆಡ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಗೂ ಟೈಮ್ ಕೊಡಬೇಕು, ಅವ್ರ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಲೇಬೇಕು. ನಾನು ಏನು ಆ ಥರ ಸಿಟ್ ಮಾಡೋದಕ್ಕೆ ಹೋಗಲ್ಲ. ಅವರು ಈ ಥರ ಏನಾದರೂ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾತಾಡ್ಸಿದ್ರೆ ಓಕೆ ಅಂತ ಹೇಳಿ ಮಾತಾಡ್ತೀನಿ. ಬಟ್ ನಾನು ಹೇಳ್ತಾ ಇರೋದು, ನನಗೆ ಈ ಥರ ಡಿಸ್ಟರ್ಬೆನ್ಸ್ ಏನೂ ಇರಬಾರ್ದು ಕೆಲಸ ಮಾಡಬೇಕಾದ್ರೆ. ಸಾಂಗ್ ಎಲ್ಲ ಕೇಳೋದಕ್ಕೆ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ, ಈ ಥರ ಸಾಂಗ್ ಹೇಳ್ಕೊಂಡು ಮಾಡೋದಕ್ಕೆ. ಸೊ ಇವಾಗ ಗೋಧಿ ಕಡುಬು ಮಾಡ್ತಾಯಿದ್ದೀನಿ. ನಿಮ್ಮ ಜೊತೆ ಹೇಗೆ ಮಾಡೋದು ಗೋಧಿ ಕಡುಬು, ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಸೊ ನಿಮಗೂ ತೋರಿಸ್ತೀನಿ. ಸೊ ಮಾಡೋಣ ಬನ್ನಿ ಇವಾಗ ಗೋಧಿ ಕಡುಬು. ಸೊ ಫ್ರೆಂಡ್ಸ್, ನಾನಿಲ್ಲಿ ಗೋಧಿ ಹಿಟ್ಟು ಒಂದು 3 ಬಟ್ಲಷ್ಟು ತೊಗೊಂಡಿದ್ದೀನಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ, ಅದರಲ್ಲಿ ಒಂದು 3 ಬಟ್ಲಷ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ಅಂದರೆ ನಾನು ಗೋಧಿ ಮತ್ತು ಮೆಂತೆ ಮತ್ತು ಉದ್ದಿನಬೇಳೆ ಇಷ್ಟನ್ನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದು ಹಿಟ್ಟು ಮಾಡಿಸ್ಕೊಂಡು ಬಂದಿರೋದು. ಸೊ ಅದು ಕಡುಬಿಗೆ ನಾವು ಯೂಸ್ ಮಾಡ್ಕೊಳ್ತೀವಿ, ಕಡುಬು ಮಾಡೋದಕ್ಕೆ. ಸೊ ಇವಾಗ ಬೆಲ್ಲನೂ ಅದರಲ್ಲಿ ಒಂದು ಬಟ್ಲು ಹಾಕಿ ಇದು ಕಲಿಸ್ಕೊಳ್ತಾ ನೀಟಾಗಿ, ಬೆಲ್ಲ ಎಲ್ಲ ನೀಟಾಗಿ ಅದು ಹಿಟ್ಟಲ್ಲಿ ಫುಲ್ ನೀಟಾಗಿ ಈ ಥರ ನಾನು ಕಲಿಸ್ತಾ ಇದ್ದೀನಿ ನೋಡ್ರಿ, ಆ ಥರ ಪುಡಿ ಮಾಡ್ಕೊಳ್ಬೇಕು. ಸೊ ಫ್ರೆಂಡ್ಸ್, ಒಂದು ಅರ್ಧ ಟೀ ಟೇಬಲ್ ಸ್ಪೂನ್ ಅಷ್ಟು ಸಾಲ್ಟು ಸಹ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಫ್ರೆಂಡ್ಸ್. ತುಂಬ ಅದು ಬೆಲ್ಲ ಇರುತ್ತಲ್ವ, ಸೊ ಅದು ನೀರು ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ತುಂಬ ಸ್ಟಾರ್ಟಿಂಗೆ ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಹಾಕ್ಬಿಟ್ರೆ ಮತ್ತು ತುಂಬ ಒಂಥರ ಪಾಯಸ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕಿ ನೀಟಾಗಿ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಯಾವ ಥರ, ಯಾವ ಕನ್ಸಿಸ್ಟೆನ್ಸಿಲಿ ಅದು ಹಿಟ್ಟು ಆಗುತ್ತೆ. ಕಲಿಸ್ತಾ ಇದ್ದೀನಿ ನೋಡ್ಕೊಳ್ಳಿ, ಈ ಥರ ಕನ್ಸಿಸ್ಟೆನ್ಸಿಲಿ ಸ್ವಲ್ಪ ಗಟ್ಟಿಗೆನೆ ಕಲಿಸ್ಕೊಳ್ಬೇಕು. ಕಲಸಿ ಒಂದು 10 ಮಿನಿಟ್ಸು ಬಿಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಇನ್ನೂ ಸ್ವಲ್ಪ ಸ್ಮೂತಾಗಿ ಆಗುತ್ತೆ. ನೋಡ್ತಾ ಇರ್ಬೋದು ಇಲ್ಲಿ, ಈ ಥರ ಇಷ್ಟು ಮಿದ್ವಿದ್ರೆ ಸಾಕು. ಈ ಕನ್ಸಿಸ್ಟೆನ್ಸಿ ನಾನು ಕಲಸಿ ಬಿಡ್ತೀನಿ. ಈಗ ಒಂದು 10 ಮಿನಿಟ್ಸ್ ಬಿಡ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಉಪ್ಪಾಕಿ ಅದೇ ಗೋಧಿ ಹಸಿ ಹಿಟ್ಟು ಒಂದು 2 ಬಟ್ಲಷ್ಟು ತೊಗೊಂಡಿದ್ದೀನಿ. ಈ ಕಲಿಸ್ತಾ ಇರುವಂಥದ್ದು ಚಟ್ನಿ ಮಾಡ್ಕೊಂಡು ತಿನ್ನಬೇಕಿದು, ಉಪ್ಪ ಕಲಿಸ್ಬೇಕು. ಸೊ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ತುಪ್ಪ ಹಾಕ್ಕೊಂಡು ತಿನ್ನಬೇಕು. ಅದು ಬೆಲ್ಲ ಹಾಕಿ ಕಲಿಸಿದೆ ನೋಡಿ, ಅದು ತುಪ್ಪ ಹಚ್ಕೊಂಡು ತಿನ್ನಬೇಕು. ತುಂಬ ರುಚಿಯಾಗಿರ್ತದೆ ಫ್ರೆಂಡ್ಸ್. ಸೊಂಟ ನೋವು ಏನು ಬರೋದಿಲ್ಲ, ತುಂಬ ಶಕ್ತಿ ಅಂತ ಹೇಳಿ ನಮಗೆ ಕೊಡ್ತಾ ಇದ್ರು ಪ್ರೆಗ್ನೆಂಟ್ ಇರಬೇಕಾದ್ರೆ, ಮತ್ತು ಈ ಥರ ಬಾಣಂತನ ಮಾಡ್ಕೊಳ್ಬೇಕಾದ್ರೆ. ಸೊ ಒಳ್ಳೆಯದು, ಮಕ್ಕಳಿಗೂ ಒಳ್ಳೆಯದು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಈ ಕನ್ಸಿಸ್ಟೆನ್ಸಿಲಿ ನಾನು ಕಲಿಸ್ಕೊಂಡಿದ್ದೀನಿ.
ಈ ಕನ್ಸಿಸ್ಟೆನ್ಸಿಲಿ ಬಂದರೆ ಸಾಕು. ಒಂದು 10 ಮಿನಿಟ್ಸ್ ಬಿಟ್ಬಿಟ್ರೆ ಚೆನ್ನಾಗಿ ಅದು ಮಿದ್ವಾಗುತ್ತೆ. ಇದು ವೈಟ್ ಕ್ಲಾತ್ ತೊಗೊಂಡಿದ್ದೀನಲ್ಲ ಫ್ರೆಂಡ್ಸ್, ಈ ಥರ ಒಂದು ಕಾಟನ್ ಕ್ಲಾತ್ ತೊಗೊಂಡು ಸ್ವಲ್ಪ ನೆನೆಸಿ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಹಿಂಡ್ಕೊಂಡ್ಬಿಡಿ ಬಟ್ಟೆನ. ಸೊ ಇಲ್ಲಿ ನೋಡಿ, ಇಲ್ಲಿ ಕಡ್ಬಿನ ಪಾತ್ರೆಗೆ ನೀರು ಇಷ್ಟ ಹಾಕಿದ್ದೀನಿ. ಮತ್ತು ಇದು ಕಡ್ಬಿನ ಟ್ರೇ, ಇದು ಇಡ್ಲಿದು ಪಾತ್ರೆ ಫ್ರೆಂಡ್ಸ್. ಅದು ನಾನು ಇಡ್ಲಿನೂ ಮಾಡ್ಕೋಬೇಕಾದ್ರೆ ಇಡ್ಲಿ ಟ್ರೇಗಳು ಇಟ್ಟು ಮಾಡ್ಕೋಬೋದು. ಈ ಥರ ಕಡ್ಬಿಂದು ಟ್ರೇ ಕೊಟ್ಟಿದ್ದಾರೆ, 2 in 1 ಅಂತಾರ. ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಶಾಪಲ್ಲಿ ತೊಗೊಂಡಿದ್ದು ನಾನು, ಈ ಥರ ತೊಗೊಳಂಗಿದ್ರೆ ತೊಗೊಳ್ಳಿ, ತುಂಬ ಯೂಸ್ಫುಲ್ ಇದೆ. ಇಡ್ಲಿನೂ ಆಗುತ್ತೆ, ಕಡುಬು ಮಾಡಿದರೆ ಕಡುಬು ಆಗುತ್ತೆ. ಸೊ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕಡುಬು ಮಾಡ್ತಾಯಿದ್ದೀನಿ. ಈ ಥರ ರವಂಡು ಉಂಡೆ ಟೈಪ್ ಮಾಡ್ಕೊಂಡ್ಬಿಟ್ಟು ಅದು ಹೋಲ್ ಮಾಡ್ಕೊಂಡು ಈ ಥರ ಬಟ್ಲು ಟೈಪ್ ಮಾಡ್ಕೊಳ್ಬೇಕು. ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು 1 ಡ್ರಾಪ್ ಕೂಡ ಆಯಿಲ್ ಹಾಕಿ ಹಸಿ ಹಿಟ್ಟು ಕಲಿಸ್ಕೊಂಡಿಲ್ಲ ಫ್ರೆಂಡ್ಸ್. ನೀವು ಏನು ಆಯಿಲೆಲ್ಲ ಹಾಕಿ ಕಲ್ಸೋದಕ್ಕೆ ಹೋಗಬೇಡಿ, ಜಸ್ಟ್ ನೀರು ಹಾಕಿ ಕಲಸಿ ಒಂದು 10 ಮಿನಿಟ್ಸ್ ಬಿಟ್ಬಿಡಿ, ಅದು ಚೆನ್ನಾಗಿ ಮಿದು ಬರುತ್ತೆ. ಈ ಥರ ರೌಂಡ್ ಉಂಡೆ ಮಾಡ್ಕೊಂಡು ಈ ಥರ ಬಟ್ಲು ಶೇಪ್ ಮಾಡ್ಕೊಂಡು ಈ ಥರ ಮಾಡ್ಕೋಬೇಕು. ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಈ ಥರ ಬಟ್ಲು ಟೈಪ್ ಮಾಡ್ಕೊಂಡು ಎಲ್ಲದನ್ನು ಈ ಥರ ಇಟ್ಕೋಬೇಕು. ಸೊ ಲಾಸ್ಟ್ ಫೈನಲ್ ಎಲ್ಲದನ್ನು ಮಾಡ್ಕೊಂಡು ಇಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ನಾನು ಇಷ್ಟೊತ್ತು ಸ್ವೀಟ್ ಕಡುಬು ಕಲಿಸ್ಕೊಂಡಿದ್ದು, ಬೆಲ್ಲ ಹಾಕಿ ಗೋಧಿ ಹಸಿ ಹಿಟ್ಟು ಮಾಡ್ಕೊಂಡು ಕಲಿಸಿದ್ನಲ್ವ. ಸೊ ಅಷ್ಟು ಮಾಡಿಕೊಂಡೆ. ಇವಾಗ ಮಾಡ್ತಾ ಇರೋದು ಸಾಲ್ಟ್ ಹಾಕಿ ಕಲಿಸಿದೆ ನೋಡಿ ಗೋಧಿ ಹಸಿ ಹಿಟ್ಟಿಗೆ. ಸೊ ಅದು ಮಾಡ್ತಾ ಇರೋದು. ಸೊ ಸೇಮ್ ರೌಂಡಿಗೆ ಹೋಲ್ ಮಾಡ್ಕೊಂಡು ಉಂಡೆ ಮಾಡ್ಕೊಂಡು ಸೆಂಟ್ರಿಗೆ ಹೋಲ್ ಮಾಡ್ಕೊಂಡು ಈ ಥರ ಬಟ್ಲೆ ಶೇಪ್ ಮಾಡ್ಕೊಂಡು ಎಲ್ಲದನ್ನು ಕಡುಬು ಇಟ್ಕೊಳ್ಬೇಕು. ಸೇಮ್ ಅದು ಇದೇ ಥರ ಉಪ್ಪಾಕಿ ಮಾಡೋದು ಇದೇ ಥರ. ಸೊ ಫ್ರೆಂಡ್ಸ್, ಇವಾಗ ಕ್ವಿಕ್ಕಾಗಿ ಎಲ್ಲ ಕಡುಬು ಮಾಡ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇಲ್ಲಿ ಮಕ್ಕಳು ಆಚೆ ಆಟ ಆಡ್ತಾ ಇದ್ದಾರೆ. ಸೊ ಎಲ್ಲ ಮಕ್ಕಳು ನಮ್ಮ ಏರಿಯಾದಲ್ಲಿ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಲ್ವಾ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಫೈನಲಿ ಎಲ್ಲ ಕಡುಬು ರೆಡಿ ಮಾಡ್ಕೊಂಡೆ. ಇಲ್ಲಿ ವೈಟ್ ಏನು ಕಾಣಿಸ್ತಾ ಇದೆ ನೋಡಿ, ಅದು ಸಾಲ್ಟ್ ಹಾಕಿ ಮಾಡಿರುವಂಥ ಕಡುಬು. ಇಲ್ಲಿ ಏನು ಸ್ವಲ್ಪ ಬ್ರೌನಿಶ್ ಗೋಲ್ಡ್ ಕಲರ್ ಕಾಣ್ತಾ ಇದೆಯಲ್ಲ, ಸೊ ಅದು ಸ್ವೀಟ್ ಬೆಲ್ಲ ಹಾಕಿ ಗೋಧಿ ಹಸಿ ಹಿಟ್ಟಿಗೆ ಕಲಸಿ ಮಾಡಿರುವ ಕಡುಬು. ಸೊ ಇವಾಗ ಒಂದು 10 ಮಿನಿಟ್ಸಿಗೆ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಕಡುಬು. ಸೊ ಇವಾಗ ಬೇಯಿಸೋದಕ್ಕೆ ಇಟ್ಟೆ. ಸೊ ಇವಾಗ ಮಕ್ಕಳಿಗೆ ವಾಟರ್ ಬಾಟಲಿಗೆಲ್ಲ ನೀರು ಫಿಲ್ ಮಾಡ್ತಾ ಇದ್ದೀನಿ. ಸೊ ಮಕ್ಕಳಿಗೆ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸಿದ್ದೆ. ಅವರು ಸಹ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು. ಸೊ ಇವಾಗ ಅವ್ರಿಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಒಂದೊಂದು ಸಾರಿ ನನಗೂ ಆಗೋದಿಲ್ಲ ರೆಡಿ ಮಾಡೋದಕ್ಕೆ, ಒಂದು ಸ್ವಲ್ಪ ಕೆಲಸಗಳಿರ್ತವೆ. ಒಂದೊಂದ್ಸಲಿ ನಾನೇ ಲೇಟಾಗಿ ಎದ್ಬಿಟ್ಟಿರ್ತೀನಿ, ಏನೋ ಒಂದು ಆಗಿ ರೆಡಿ ಮಾಡೋದಕ್ಕಾಗಲ್ಲ, ಡೈಲಿ ಮಾಡಲ್ಲ, ಒಂದೊಂದ್ಸಲಿ ಮಿಸ್ ಆಗುತ್ತೆ. ಆದರೂ ಮ್ಯಾಕ್ಸಿಮಮ್ ನಾನು ರೆಡಿ ಮಾಡ್ತೀನಿ. ಬಿಕಾಸ್ ಅವ್ರಿಗೆ ಬಿಟ್ಬಿಟ್ರೆ ಏನೋ ನೀಟಾಗಿ ಹಚ್ಕೊಳ್ಳಲ್ಲ, ಜಸ್ಟ್ ಸ್ವಲ್ಪ ಹಿಂಗೆ ಹಚ್ಕೊಂಡಂಗೆ ಮಾಡಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ ನಾನೇ ರೆಡಿ ಮಾಡಿ ಕಳ್ಸೋದಕ್ಕೆ ನೋಡ್ತೀನಿ. ಇಲ್ಲಿ ಕಡುಬು 10 ಮಿನಿಟ್ಸ್ಗೆ ಬೇಯುತ್ತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಬರೋಷ್ಟ್ರೊಳಗಡೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ಸುಡ್ತಾ ಇದೆ ಕೈಯಲ್ಲಿ, ಸೊ ಅದಕ್ಕೆ ನಾನು ತೆಗಿಯೋಕ್ಕಾಗಲಿಲ್ಲ. ಸೊ ನಿಮಗೆ ತೋರಿಸೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಸ್ಪೂನಲ್ಲಿ ಸ್ವಲ್ಪ ಹಿಂಗೆ ತೆಗ್ದುಬಿಟ್ಟು ಮಕ್ಕಳಿಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ಕೈಯಲ್ಲೇ ಬಿಡಿಸೋದಕ್ಕೆ ಹೋದೆ, ಬಟ್ ಬರಲಿಲ್ಲ, ಸುಡ್ತಾಯಿತ್ತು ತುಂಬ. ತುಪ್ಪ ಹಾಕ್ಬಿಟ್ಟು ಕೊಟ್ಬಿಟ್ರೆ ತಿನ್ಕೊಳ್ತಾರೆ, ನಾನೇ ತಿನ್ನಿಸ್ತೀನಿ. ಸೊ ಚಟ್ನಿ, ಇದು ವೈಟ್ ಕಡುಬು ಇದೆಯಲ್ವಾ, ಅದು ಉಪ್ಪಾಕಿ ಮಾಡಿರೋದು, ಅದಕ್ಕೆ ಚಟ್ನಿ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ತುಪ್ಪ ಏನು ಕರಗಿಸ್ಲಿಕ್ಕೆ ಹೋಗಲಿಲ್ಲ, ಬಿಕಾಸ್ ಕಡುಬು ತುಂಬ ಬಿಸಿ ಇರೋದ್ರಿಂದ ನೋಡಿ ಇಲ್ಲಿ ಮೆಲ್ಟ್ ಆಗಿದೆ ತುಪ್ಪ. ಸೊ ಹಾಗಾಗಿ ನಾನು ತುಪ್ಪ ಏನು ಮೆಲ್ಟ್ ಮಾಡೋಕ್ಕೆ ಹೋಗಲಿಲ್ಲ.
ಸ್ವಲ್ಪ ಕೊಬ್ಬರಿ, ಕಡಲೆ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಮತ್ತು ಉದ್ದಿನಬೇಳೆ ಇರುತ್ತವಲ್ವ ಫ್ರೆಂಡ್ಸ್, 1 ಟೀ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ ಅದ್ರಲ್ಲಿ ಫ್ರೈ ಮಾಡ್ಕೊಂಡು ಅದನ್ನು ಹಾಕಿ ಉಪ್ಪು ಹಾಕಿ ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ ಕಡುಬಿಗೆ. ಸೊ ಇವಾಗ ಮಕ್ಕಳಿಗೆ ಚಟ್ನಿ ಏನು ಬೇಡ ಮಮ್ಮಿ ತುಪ್ಪದಲ್ಲೇ ತಿಂತೀವಿ ಅಂದರು. ಸೊ ಹಾಗಾಗಿ ನಾನೇನು ಮಾಡಿಕೊಡ್ಲಿಲ್ಲ. ಸರಿ ಆಯಿತು ಅಂತೇಳಿ ಆಮೇಲೆ ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಅವ್ರಿಗೆ ತುಪ್ಪ ಹಾಕಿನೇ ತಿನ್ನಿಸ್ತಾ ಇದ್ದೀನಿ. ಇವಾಗ ನನ್ನ ಮಕ್ಕಳಿಗೂ ಸಹ ತುಂಬ ಇಷ್ಟ, ನನಗೂ ಇಷ್ಟ ಗೋಧಿ ಕಡುಬು, ನಮ್ಮ ಮನೆಯವ್ರಿಗೂ ಇಷ್ಟ. ನಮ್ಮ ಮನೆಯವರು ಫಸ್ಟ್ ತಿಂತಾ ಇರಲಿಲ್ಲ ಅಂತೆ, ಬಟ್ ನಾನು ಮದುವೆ ಆದಮೇಲೆ ನಾನು ಮನೇಲಿ ಜಾಸ್ತಿ ಮಾಡೋದ್ರಿಂದ ಅವ್ರಿಗೂ ಇಷ್ಟನೇ ಈ ಥರ ಗೋಧಿ ಕಡುಬೆಲ್ಲ. ಸೊ ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಈ ಥರ ಬ್ರೇಕ್ಫಾಸ್ಟು. ಸೊ ಇಲ್ಲಿ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗಿ ತುಂಬ ದಿನ ಆಯ್ತಲ್ವ. ಸೊ ಬುಕ್ಸ್ ಎಲ್ಲ ತುಂಬ ಜಾಸ್ತಿ ತಗೊಂಡೋಗ್ಬೇಕಾಗುತ್ತೆ ಇವಾಗ. ಸೊ ಹಾಗಾಗಿ ನಮ್ಮ ರಚ್ಚುಗೆ ತುಂಬ ಭಾರ ಇದೆ ಪಪ್ಪ ಅಂತ ಅಂತಿದ್ಲು. ಸೊ ಹಾಗಾಗಿ ನಮ್ಮ ಮನೆಯವರೇ ಬ್ಯಾಗ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರಚ್ಚುಗೆ ರೇಗಿಸ್ತಾ ಇದ್ದೆ, ಬಿಟ್ರೆ ನೀನು ಪಪ್ಪಂಗೆ ಎಕ್ಸಾಮು ಬರೆಯೋಕೆ ಹೇಳಿ ಅಲ್ಲೇ ಸ್ಕೂಲಲ್ಲೇ ಕೂರಿಸ್ಕೊಬಿಡ್ತೀಯ ಬಿಡು ಅಂತ ಹೇಳಿ ಸುಮ್ಮನೆ. ಇಲ್ಲ ಮಮ್ಮಿ ಅಂತ ಹೇಳಿ ಹೊರಟ್ರು ಫೈನಲಿ ರೆಡಿಯಾಗಿ ಮಕ್ಕಳು ಖುಷಿಯಾಗಿ. ಸೊ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆಗಳಿದ್ವು, ಎಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ವಾಶ್ ಮಾಡ್ಕೊಬಿಡ್ತೀನಿ. ಸೊ ಹಾಗಾಗಿ ನನಗೆ ತುಂಬ ಪಾತ್ರೆ ಹರಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್. ನೀವು ಅಷ್ಟೇ, ನಾವು ಅಡುಗೆ ಮಾಡ್ತಾನೆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ಳೋದ್ರಿಂದ ಪಾತ್ರೆ ಎಲ್ಲ ಜಾಸ್ತಿ ಆಗೋದಿಲ್ಲ. ಒಂಥರ ಹಿಂಸೆ ಇರಿಟೇಷನ್ ಆಗಿಬಿಡುತ್ತೆ ಫ್ರೆಂಡ್ಸ್ ನನಗೆ ಪಾತ್ರೆ ಎಲ್ಲ ತುಂಬ ಮಾಡ್ಕೊಂಬಿಟ್ರೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಅಡುಗೆ ಮಾಡ್ತಾನೆ ಸ್ವಲ್ಪನೇ ವಾಶ್ ಮಾಡ್ಕೊಬಿಡ್ತೀನಿ. ಸೊ ನಿಮಗೂ ಒಂದು ಸಜೆಷನ್ನು, ಆ ಥರ ಮಾಡಿ ನೋಡಿ, ನಿಮ್ಮದು ಒಂದು ಸ್ವಲ್ಪ ಮೈಂಡ್ ಕೂಲಾಗಿರುತ್ತೆ ಅನಿಸುತ್ತೆ. ಸೊ ಇಲ್ಲಿ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಮನೆಯವರು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಬಂದು ಅವರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಬಿಡ್ತಾರೆ. ಸೊ ಹಾಗಾಗಿ ಅವ್ರಿಗೆ ಸಾಲ್ಟ್ ಹಾಕಿ ಮಾಡಿದ್ದೆ ಅಲ್ವಾ ಆ ಕಡುಬಿಗೆ ಚಟ್ನಿ ಇರಲೇಬೇಕು. ಸ್ವಲ್ಪ ಅದೊಂದೆರಡು ಇದೊಂದೆರಡು ತಿನ್ಕೊಳ್ತಾರೆ. ಸೊ ಹಾಗಾಗಿ ಚಟ್ನಿ ಎಲ್ಲ ಮಾಡಿಕೊಂಡೆ. ಸೊ ಹಾಲೆಲ್ಲ ಕಾಯಿಸ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೆಯವರು ಬಂದರು. ಸೊ ಅವ್ರಿಗೂ ಬ್ರೇಕ್ಫಾಸ್ಟ್ ಎಲ್ಲ ಹಾಕ್ಕೊಟ್ಬಿಟ್ಟು ಒಂದು ಲೋಟ ಬೂಸ್ಟ್ ಎಲ್ಲ ಕೊಟ್ಟು, ಸೊ ನಾನು ಬಟ್ಟೆಗಳೆಲ್ಲ ಇದ್ದಾವೆ ಸ್ವಲ್ಪ ಒಣಗಾಕೋದು, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಸೊ ಎಲ್ಲ ಒಣಗಾಕಿ ನಾನು ಕ್ವಿಕ್ಕಾಗಿ ಫ್ರೆಶ್ ಅಪ್ ಆಗಿ ಬಂದು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಬೇಕು ಇವಾಗ. ಸೊ ಫ್ರೆಂಡ್ಸ್ ಫ್ರೆಶ್ ಅಪ್ ಆಗಿ ಬಂದೆ, ಮಕ್ಕಳನ್ನ ಸ್ಕೂಲಿಗೆಲ್ಲ ಕಳಿಸ್ಬಿಟ್ಟು ಸ್ವಲ್ಪ ಕೆಲಸಗಳೆಲ್ಲ ಇದ್ವು. ಸೊ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು ಫ್ರೆಂಡ್ಸ್. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್. ಏನು ಎಲ್ಲ ಫೇವ್ರೆಟ್ ಅಂತೀರಾ ಅಂತ ಅನ್ಕೋಬೇಡಿ, ಕೆಲವೊಂದಿಷ್ಟು ಫೇವ್ರೆಟ್ಸ್ ಅಂತ ಬ್ರೇಕ್ಫಾಸ್ಟ್ ಇರುತ್ತಲ್ವ. ಸೊ ಅದೇ ರೀತಿ ಗೋಧಿ ಕಡುಬು ಸಹ ನನಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್. ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಇಷ್ಟಪಟ್ಟು ನಮ್ಮಮ್ಮನ ಹತ್ರ ಮಾಡಿಸ್ಕೊಂಡು ತಿಂತಿದ್ದ ಒಂದು ಬೆಳಗಿನ ತಿಂಡಿ ಅಂದರೆ ಇದೆ ಫ್ರೆಂಡ್ಸ್, ಗೋಧಿ ಕಡುಬು ನನ್ನ ಫೇವ್ರೆಟ್. ಸೊ ಇವಾಗ ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ಬನ್ನಿ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಒಂದು ಗ್ಲಾಸ್ ನೀರು ಬಿಟ್ಟರೆ ಇನ್ನು ಏನು ಟೀ ಕಾಫಿ ಎಲ್ಲ ಕುಡಿಯೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್, ನನಗೆ ಇಷ್ಟನೂ ಆಗೋದಿಲ್ಲ. ಸೊ ಹಾಗಾಗಿ ಫ್ರೆಶ್ ಅಪ್ ಆಗಿ ಬಂದು ತಿಂಡಿ ತಿನ್ನೋಣ ಅಂತ ಹೇಳಿ ಹೋದೆ. ಸೊ ತುಂಬಾ ಹಶ್ವಾಗ್ತಾ ಇತ್ತು, ಆಲ್ರೆಡಿ 9:45 ಆಗೇ ಬಿಟ್ಟಿತ್ತು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಸೊ ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದಿತ್ತು. ಸೊ ಎಲ್ಲ ಎತ್ಕೊಂಡು ಬಂದು ಚೆನ್ನಾಗಿ ಎಲ್ಲ ಬಟ್ಟೆ ಎಲ್ಲ ಒಣಗಿದ್ವು. ಸೊ ಎಲ್ಲ ಮಡ್ಚಿಟ್ಕೊಳ್ತಾ ಇದ್ದೀನಿ. ಸೊ ಬಟ್ಟೆಗಳೆಲ್ಲ ಮಡ್ಚಿಟ್ಬಿಟ್ಟು ಮಕ್ಕಳಿಗೀಗ ಮಧ್ಯಾಹ್ನ ಲಂಚ್ಗೆ ಬಾಕ್ಸ್ ಫಿಲ್ ಮಾಡಬೇಕು. ಬೆಳಗ್ಗೆನೇ ಕೊಟ್ಟು ಕಳಿಸ್ಲಿಲ್ಲ ನಾನು, ಕಡುಬು ಬಿಸಿದೇ ಮಾಡಿ ಕೊಟ್ಟು ಕಳಿಸ್ಬಿಡೋಣ, ಬಿಸಿದು ತಿಂದ್ರೆ ಚೆನ್ನಾಗಿರುತ್ತೆ. ಮೂಲಂಗಿ ಸಾಂಬಾರು ಸಹ ಮಾಡಿದ್ದೆ. ನಮ್ಮ ದೀಕ್ಷೆ ಬೆಳೆನೇ ಕೇಳಿಬಿಡ್ತೀನಿ ನಾನು, ಅನ್ನ ಸಾಂಬಾರು ಕೊಟ್ಟು ಕಳಿಸ್ಲಾ, ಈ ಥರ ಚಪಾತಿ ಮಾಡಿದರೆ ಚಪಾತಿ ಪಲ್ಯ ಈ ಥರ ಎಲ್ಲ ಕೊಟ್ಟು ಕಳಿಸ್ತೀನಿ. ಅನ್ನ ಸಾಂಬಾರು ಒಂದೊಂದು ಸಲ ಕೊಟ್ಟು ಕಳಿಸ್ತೀನಿ. ಬಟ್ ಈ ಥರ ಏನಾದರೂ ತಿಂಡಿ ಮಾಡಿದಾಗ ಅವರಿಗೆ ಕೇಳ್ತೀನಿ, ಕಡುಬೆನೇ ಮಾಡಿ ಬಿಸಿದು ಕೊಟ್ಟು ಕಳಿಸ್ಲಾ ಇಲ್ಲ ಅನ್ನ ಸಾಂಬಾರೇ ಕಳಿಸ್ಲಾ ಅಂತ. ಇಲ್ಲ ಮಮ್ಮಿ ಕಡುಬೆ ಕೊಟ್ಟು ಕಳಿಸು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವರಿಗೆ ಬಿಸಿದು ಕಡುಬು ಮಾಡಿ ಇವಾಗ ಕೊಟ್ಟು ಕಳಿಸ್ಬೇಕು. ಇಲ್ಲೇ ನಮ್ಮ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸಲ್ಲಿರೋದ್ರಿಂದ ಸ್ಕೂಲು ನಮಗೇನಷ್ಟು ದೂರ ಏನು ಅನಿಸಲ್ಲ, ಆರಾಮಾಗಿ ಕೊಟ್ಟು ಬಂದುಬಿಡ್ಬೋದು. ನಮ್ಮ ಮನೆಯವ್ರು ಕೊಟ್ಟು ಬರ್ತಾರೆ. ಒಂದೊಂದ್ಸರಿ ನಮ್ಮ ಮನೆಯವರು ಆಚೆ ಏನಾದರೂ ಕೆಲಸ ಇದೆ ಅಂತ ಹೋದ್ರೆ ನಾನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ ಅಲ್ವಾ, ಸೊ ಬೇಗನೆ ಹೋಗಿ ಕೊಟ್ಟು ಬಂದುಬಿಡ್ತೀನಿ. ಸೊ ಸ್ವೆಟರ್ಸ್ ಎಲ್ಲ ವಾಶ್ ಮಾಡಿ ಒಣಗಾಕ್ಬಿಟ್ಟಿದ್ದೆ. ಸ್ವಲ್ಪ ಮಳೆ ಬಂದಿದ್ದರಿಂದ ಒಂದೆರಡು ದಿವಸ
ಸ್ವಲ್ಪ ಚಳಿ ಇತ್ತಲ್ವ, ಸೊ ಸ್ವೆಟರ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು. ಸೊ ಬಿಸಿಲು ಚೆನ್ನಾಗಿದ್ದರಿಂದ ಚೆನ್ನಾಗಿ ಒಣಗಿದ್ವು, ಎಲ್ಲ ಎತ್ತಿಟ್ಟೆ. ಈ ಮನುಷ್ಯ ಹೇಗಂತಂದರೆ ಸ್ವಲ್ಪ ಸೆಕೆ ಆದ ತಕ್ಷಣ ಸೆಕೆನೂ ತಡೆಯೋದಿಲ್ಲ, ಸ್ವಲ್ಪ ಚಳಿ ಏನಾದರೂ ಆದ ತಕ್ಷಣ ಚಳಿನೂ ತಡೆಯೋದಿಲ್ಲ. ಈ ಥರ ಮನುಷ್ಯನ ದೇಹ. ಸೊ ಈ ಥರ. ಸೊ ಫ್ರೆಂಡ್ಸ್, ನಾನಿಲ್ಲಿ ಕಡುಬಿಗೆ ನೀರು ಹಚ್ಚಿ ಮಾಡ್ತಾ ಇರೋವಂಥದ್ದು. ನಾನು ಆಯಿಲ್ ಹಚ್ತಾ ಇಲ್ಲ ಫ್ರೆಂಡ್ಸ್, ಮತ್ತು ನೀವು ಮಿಸ್ಸಾಗಿ ಆಯಿಲ್ ಅಂತ ಅನ್ಕೊಂಬೇಡಿ. ತೋರ್ಸೋಣ ಅನ್ಕೊಂಡೆ, ಮಾಡಬೇಕಾದ್ರೆ ಮರ್ತೆ ಹೋಗ್ಬಿಟ್ಟೆ ತೋರಿಸೋದು. ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಈ ಥರ ನೀರು ಹಚ್ಚಿ ಕಡುಬು ಮಾಡ್ತಾಯಿದ್ದೀನಿ. ಸೊ ಫೈನಲಿ ಕಡುಬೆಲ್ಲ ಮಾಡಿಕೊಂಡೆ. ಇನ್ನೊಂದು ಟ್ರಿಪ್ಪು ಬೆಳಗ್ಗೆನೂ ಒಂದು ಟ್ರಿಪ್ ಆಗಿತ್ತು. ಸೊ ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಲಂಚ್ ಒಂದು ಫಿಲ್ ಮಾಡಿ ಈಗ ಕಳಿಸ್ಬೇಕು. ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರು ಸಹ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೂ ರೈಸ್ ಮಾಡಿಟ್ಟಿದ್ದೀನಿ, ಬಿಸಿ ರೈಸು, ಅವರು ಊಟ ಮಾಡ್ಕೊಳ್ತಾರೆ. ಸೊ ಫೈನಲಿ ಮಕ್ಕಳಿಗೆ ಈ ಥರ ಉಪ್ಪಿನ ಕಡುಬಿಗೆ ಚಟ್ನಿ ಮತ್ತು ಸ್ವೀಟ್ ಕಡುಬಿಗೆ ತುಪ್ಪ ಮತ್ತು ಒಂದೆರಡು ಎಳ್ಳು ಉಂಡೆ ಮಾಡಿದ್ದೆ ಮನೆಯಲ್ಲೇ. ಸೊ ಅದು ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸ್ದೆ. ಸೊ ಫ್ರೆಂಡ್ಸ್, ಅದೆಷ್ಟು ಬಟ್ಟೆಗಳನ್ನ ಬುಕ್ ಮಾಡಿದ್ದೆ. ಸೊ ಇವಾಗ ಬಂದು ಹೇಗಿದೆ ಬಟ್ಟೆಗಳಂತ ನಿಮಗೂ ತೋರಿಸ್ತೀನಿ ನೋಡಿ. ಇದೊಂದು ಸೆಟ್, ಇದು ದುಪ್ಪಟ್ಟ ಫ್ರೆಂಡ್ಸ್ ಈ ಥರ ಬಂದಿದೆ. ಲಿಂಕ್ ಬೇಕಿದ್ರೆ ಕೇಳಿ ಫ್ರೆಂಡ್ಸ್, ಹಾಕ್ತೀನಿ. ಇಷ್ಟ ಆದರೆ ನಿಮಗೆ ಇದರಲ್ಲಿ ಯಾವ್ದಾದ್ರು ಒಂದು ಡ್ರೆಸ್ಸು ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಕ್ತೀನಿ. ಸೊ ಫ್ರೆಂಡ್ಸ್, ಇದೊಂದು ಡ್ರೆಸ್, ಪ್ಯಾಂಟು, ನೆಕ್ಸ್ಟ್. ಸೊ ಫ್ರೆಂಡ್ಸ್, ಇದೊಂದು ಪಿಂಕ್ ಫ್ರೆಂಡ್ಸ್ ಪ್ಯಾಂಟ್. ಸೊ ಫ್ರೆಂಡ್ಸ್, ಇದೊಂದು ಕುರ್ತಾ. ಇದು ವೇಲ್. ಸೊ ಫ್ರೆಂಡ್ಸ್, ಲಾಸ್ಟ್ ಫೈನಲ್ ಇದೊಂದು ಚೆನ್ನಾಗಿದೆ ಫ್ರೆಂಡ್ಸ್. ಪ್ಯಾಂಟ್, ಇದು ವೇಲ್ ಚೆನ್ನಾಗಿದೆ ಫ್ರೆಂಡ್ಸ್. ವೇಲ್ ಒಂಥರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಪಿಂಕ್ ಕಲರ್ ತುಂಬ ಇಷ್ಟ ಆಗುತ್ತೆ ನನಗೆ. ಎಷ್ಟು ಪಿಂಕ್ ಡ್ರೆಸ್ ಇದ್ರೂ ಮತ್ತೆ ಪಿಂಕಿಗೆ ಹೋಗುತ್ತೆ ಕೈ, ಪಿಂಕಿಗೆ ಹೋಗಿ ಬುಕ್ ಮಾಡಿ ತರಿಸ್ಕೊಳ್ತೀನಿ. ಸೊ ಫ್ರೆಂಡ್ಸ್, ಇಷ್ಟು ಅಲ್ಲೇ ತರಿಸ್ಕೊಂಡಿದ್ದು. ಲಿಂಕ್ ಬೇಕಿದ್ರೆ ಕೇಳಿ, ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಕ್ತೀನಿ. ಮಕ್ಕಳು ಸ್ಕೂಲಿಂದ ಬಂದರು. ಇವಾಗೇನಷ್ಟು ಮಳೆ ಇರಲಿಲ್ಲ. ಒಂದು 5 o'clock ಮೇಲೆ ಮಳೆ ಬಂತು ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಮಳೆ ಬಂತು, 1 hour ಸರಿಯಾಗಿ ಹೊಡಿತು. ಸೊ ಇವತ್ತು ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇರಲಿಲ್ಲ, ಮಳೆ ಬಂದಿದ್ದರಿಂದ ನಾವು ವಾಕಿಂಗ್ ಹೋಗಲಿಲ್ಲ ಇವತ್ತು.
ಮಕ್ಕಳಿಗೆ ಫ್ರೆಶ್ ಅಪ್ ಆಗಿ ಬನ್ನಿ ಹಾಲು ಕೊಡ್ತೀನಿ ಅಂತ ಹೇಳಿದೆ. ಸೊ ಹಾಲು ಕಾಯಿಸಿ ಕೊಡ್ತಾಯಿದ್ದೀನಿ. ನಾನು ಬಾದಾಮಿ ಪೌಡರ್ ಹಾಕ್ಬಿಡ್ತೀನಿ, ಮನೇಲೇ ಮಾಡ್ತೀನಿ ಬಾದಾಮಿ ಪೌಡರು. ಬೇಕಂದರೆ ಹೇಳಿ ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ಮಾಡೋದು ಬಾದಾಮಿ ಪೌಡರ್ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಥರ ಬೂಸ್ಟು, ಹಾರ್ಲಿಕ್ಸು, ಬಾರ್ನ್ವಿಟಾ ಇದು ಕೊಡ್ತೀನಿ, ಬಟ್ ಕಂಟಿನ್ಯೂಸ್ ಕೊಡೋದಕ್ಕೆ ಹೋಗೋದಿಲ್ಲ. ಈ ಥರ ಬಾದಾಮಿ ಪೌಡರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮನೇಲೇ. ಮ್ಯಾಕ್ಸಿಮಮ್ ಕೊಡೋದೆ ಈ ಥರ ಮನೇಲಿ ಮಾಡಿ ಇರ್ತೀನಲ್ವ ಬಾದಾಮಿ ಪೌಡರ್. ಅಕಸ್ಮಾತ್ ಏನಾದರೂ ಖಾಲಿ ಆಯಿತು ಸಡನ್ನಾಗಿ ಅಂದಾಗ ಈ ಥರ ಬೋರ್ನ್ವಿಟಾ ಏನಾದರೂ ಕೊಡ್ತೀನಿ. ಇಲ್ಲಿ ಮಕ್ಕಳಿಗೆ ಆ್ಯಸ್ ಯೂಶ್ವಲ್ ನಾನು ಡೈಲಿ ಕೊಡ್ತೀನಿ. ಸೊ ಅದೇ ರೀತಿ ಕೊಡ್ತಾ ಇದ್ದೆ. ನಾನು ಸ್ವಲ್ಪ ಬರೆಯೋದಿತ್ತು ಏನೆಲ್ಲ ಖರ್ಚು ಮಾಡಿದ್ದೀವಿ ಅಂತ ಹೇಳಿ. ಸೊ ಅದನ್ನು ಎಲ್ಲ ಬರ್ಕೊಳ್ತಾ ಇದ್ದೆ. ಈ ಥರ ಬರ್ದು ಇಟ್ಬಿಡ್ತೀನಿ. ನನಗೆ ಅದೊಂದು ಅಭ್ಯಾಸ. ಏನೇ ಒಂದು ನಾನೊಂದು 10 ರೂಪಾಯಿ ಏನೇ ಖರ್ಚು ಮಾಡಿದ್ರು ಇಷ್ಟು ಖರ್ಚಾಗಿದೆ ಅಂತ ಹೇಳಿ ಬರೆಯೋದೊಂದು ಅಭ್ಯಾಸ ನನಗೆ. ಸೊ ಮತ್ತೆ ಒಂದಷ್ಟು ಪಾತ್ರೆಗಳಿದ್ದು ಸ್ವಲ್ಪ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ ಅವ್ರಿಗೆ ಮಕ್ಕಳಿಗೆ ಹೇಳಿ ಏನಾದ್ರು ಇನ್ನೂ ಹೋಮ್ವರ್ಕ್ಸ್ ಕಾಫಿ ರೈಟಿಂಗ್ಸ್ ಏನಿದ್ರು ಬರ್ಕೊಂಬಿಡಿ ಅಂತ ಹೇಳಿ ನಾನು ಮುದ್ದೆ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದು ಅವ್ರ ಲಂಚ್ ಬಾಕ್ಸ್ ಎಲ್ಲ ಇರ್ತಾವಲ್ವ, ಸೊ ಎಲ್ಲದನ್ನು ವಾಶ್ ಮಾಡಿ ಎಲ್ಲ ಜೋಡಿಸಿ ಇಡ್ತಾಯಿದ್ದೀನಿ. ಸೊ ಇವಾಗ ಮಕ್ಕಳು ಎಲ್ಲ ಹೋಮ್ವರ್ಕ್ಸ್ ಎಲ್ಲ ಆಯಿತು ಅಂತ ಹೇಳಿದರು. ಸೊ ಇವಾಗ ಅವರಿಗೆ ಮುದ್ದೆ ಒಂದು ಬಿಸಿ ಬಿಸಿ ತಟ್ಟಿ ಕೊಡಬೇಕು. ನಾನು ಮುದ್ದೆ ಮಾಡ್ತೀನಲ್ಲ ಫ್ರೆಂಡ್ಸ್, ಒಂದು 2 ಸ್ಪೂನು ತುಪ್ಪ ಹಾಕ್ತೀನಿ. ತುಂಬ ಚೆನ್ನಾಗಿ ಬರ್ತವೆ, ಸ್ಮೂತಾಗಿ ಸಾಫ್ಟಾಗಿ. ಸೊ ಟ್ರೈ ಮಾಡಿ ನೀವು, ಚೆನ್ನಾಗಿರುತ್ತೆ. ಸೊ ಮುದ್ದೆ ಎಲ್ಲ ತಡ್ಕೊಂಡು ಇವಾಗ ಮಕ್ಕಳಿಗೆ, ಮನೆಯವ್ರಿಗೆ ಎಲ್ಲರಿಗೂ ಊಟ ಕೊಡಬೇಕು. ನಾನು ಮಕ್ಕಳಿಗೆ ಈ ಥರ ರಾಗಿ ಮುದ್ದೆ ಡೈಲಿ 1 ಟೈಮ್ ಆದರೂ ಕೊಡ್ತೀನಿ. ಈ ಥರ ಚಪಾತಿ ಪಲ್ಯ ಏನಾದರೂ ಮಾಡಿದಾಗ ರಾಗಿ ಮುದ್ದೆ ಮಾಡೋದಿಲ್ಲ. ಈ ಥರ ಸಾಂಬಾರು ಏನಾದರೂ ಮಾಡ್ತೀನಲ್ವ, ಸೊ ಆವಾಗ ರಾಗಿ ಮುದ್ದೆ ಕಂಪಲ್ಸರಿ ಮಕ್ಕಳಿಗೆ ಕೊಡ್ತೀನಿ. ಎಲ್ಲ ಏಜ್ ಗ್ರೂಪವರಿಗೂ ತುಂಬ ಬೆನಿಫಿಷಿಯಲ್ ಇದೆ ರಾಗಿ ಮುದ್ದೆ ಊಟ ಮಾಡೋದ್ರಿಂದ. ಫಸ್ಟ್ ಆಫ್ ಆಲ್ ಮಕ್ಕಳಿಗಂತೂ ಕ್ಯಾಲ್ಶಿಯಮ್ಮು, ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಾನು ಮಕ್ಕಳಿಗೆ ಒಂದು ದಿನದಲ್ಲಿ ಒಂದು ಟೈಮ್ ಆದರೂ ಮಕ್ಕಳಿಗೆ ಮುದ್ದೆ ಕೊಡ್ತೀನಿ. ಸೊ ಫೈನಲಿ ಮುದ್ದೆ ಎಲ್ಲ ರೆಡಿ ಆಯಿತು. ಇವಾಗ ಊಟಕ್ಕೆ ಬಡಿಸ್ಬೇಕು ಮಕ್ಕಳಿಗೆ ಮತ್ತು ಮನೆಯವ್ರಿಗೆ. ಸೊ ಇವತ್ತಿನ ಊಟ ರಾಗಿ ಮುದ್ದೆ, ಒಂದು ಸ್ವಲ್ಪ ತುಪ್ಪ, ಮೂಲಂಗಿ ಸಾಂಬಾರು, ಸ್ವಲ್ಪ ಕುಕ್ಕುಂಬರು. ಸೊ ಇಷ್ಟ ಆಗಿತ್ತು ನಮ್ಮ ನೈಟು ಡಿನ್ನರು. ಸೊ ಮಕ್ಳಿಗೂ ಊಟ ಕೊಟ್ಬಿಟ್ಟೆ. ಸೊ ನಾನು ಅವ್ರ ಜೊತೆನೇ ಊಟ ಮಾಡಿಬಿಡ್ತೀನಿ. ಸೊ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತೀವಿ. ಮುದ್ದೆ ಎಲ್ಲ ಬಿಸಿಯಾಗಿದ್ದಾಗಲೇ ಊಟ ಮಾಡಿದರೆ ಚೆನ್ನಾಗಿ. ನಮ್ಮ ಮನೆಯವರು ಊಟ ಮಾಡ್ತಾ ಇದ್ದಾರಲ್ಲಿ. ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮುಗಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ನಾವು ಅರ್ಲಿ ಡಿನ್ನರ್ ಮಾಡ್ಕೊಂಡ್ಬಿಡ್ತೀವಿ ಬೇಗನೆ, ಬಿಕಾಸ್ ಅರ್ಲಿ ಡಿನ್ನರ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ನಮ್ಮ ಮನೆಯವ್ರ ಹತ್ರ ಏನೇನೋ ಮಾತಾಡ್ತಾ ಹಂಗೆ ಊಟ ಮಾಡ್ತಾ ಇದ್ದೆ. ಮಕ್ಕಳೂ ಸಹ ಅವರು ಊಟ ಮಾಡ್ಕೊಳ್ತಾ ಇದ್ದಾರೆ. ಊಟ ಮಾಡಿರಿ ಫಸ್ಟ್, ಆಮೇಲೆ ಮಾತಾಡೋಂತ್ರಿ ಅಂತ ಹೇಳ್ತಾ ಇದ್ದೆ ನಾನು ಅವರಿಗೆ. ಮಮ್ಮಿ ನೀನು ಮಾತಾಡ್ತಿದ್ದೀಯಾ ಅಂತ ಹೇಳ್ತಾರೆ ಮಕ್ಕಳು. ನಾವೇನು ಮಾಡ್ತೀವೋ ಅದೇ ಮಾಡೋದು ಅಂತ ಇದೆ ಎಕ್ಸಾಂಪಲ್ಲು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಇದ್ದು ಸ್ವಲ್ಪ ತೊಳ್ಕೊಂಡು ಇಲ್ಲಿ ವಾಕ್ ಮಾಡೋಣ ಕೆಳಗಡೆ. ಇವತ್ತು ವಾಕಿಂಗ್ ಹೋಗಿಲ್ಲ ಅಲ್ಲ ಅಂತ ಹೇಳಿ ಸುಮ್ಮನೆ ಸ್ವಲ್ಪ ವಾಕ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ನಮ್ಮ ದೀಕ್ಷು ನೋಡ್ರಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾನೆ. ಸೈಕಲ್ ಹೊಡಿತೀವಿ ಮಮ್ಮಿ ಅಂತ ಹೇಳಿದರು. ಸೊ ಮಕ್ಕಳು ಸೈಕಲ್ ಹೊಡೆಯೋದು ಸಹ 1-2 ಕ್ಲಿಮ್ಸ್ ತಗೊಂಡೆ. ನಮ್ಮ ದೀಕ್ಷು ಮಮ್ಮಿ ರನ್ನಿಂಗ್ ರೇಸ್ ಮಾಡ್ತೀವಿ, ವಿಡಿಯೋ ಮಾಡ್ಕೊ ಮಮ್ಮಿ, ಯಾರು ಫಸ್ಟ್ ಬರ್ತಾರೆ ನೋಡೋಣ ಅಂತ ಹೇಳ್ದೆ. ಹೌದಾ ಸರಿ ಆಯಿತು ಅಂತೇಳಿ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ ಹೀಗೆ ಓಡ್ ಬರ್ತಾರೆ ಇಬ್ಬರು, ನಮ್ಮ ದೀಕ್ಷು ಮತ್ತು ನಮ್ಮ ದೀಕ್ಷು ಫ್ರೆಂಡು. ಸೊ ಫ್ರೆಂಡ್ಸ್ ಇವಾಗ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವ್ಲಾಗ್ ಇಷ್ಟ ಆಗಿತ್ತು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.